ಸ್ಯಾಟರ್ಡೆ ಸಂಡೇ ಅದರ ಜೊತೆಗೆ ಎಷ್ಟೋ ಹಬ್ಬಗಳು ಬೇರೆ ಫಂಕ್ಷನ್ಸು ಜಾಸ್ತಿ ಇರೋದಕ್ಕೆ ಸ್ವಲ್ಪ ತಡವಾಗಿ ಬಂದಿದ್ದು. ಆದ್ರೂ ಪ್ರತಿ ವರ್ಷದ ಥರ ನಮ್ಮ ರವಿ ಅಣ್ಣ ಮತ್ತು ಜಗೂರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಾಗಲಿ, ಲೇಡೀಸ್ ಆಗಲಿ, ಗುಂಪುಗಳಾಗಲಿ, ನಿಮ್ಮ ಗುಂಪುಗಳು ನಿಮ್ಮ ಏನು ಹೇಳೋದು ಇದು ಅಂತ ಇರುತ್ತೆ, ಅವ್ರನ್ನೆಲ್ಲ ಸುಮಾರು ವರ್ಷದಿಂದ ನೋಡ್ಕೊಂಡು ಬರ್ತಾನೆ ಇರೋದು. ನೀವು ನಮ್ಮನ್ನು ನೋಡ್ಕೊಂಡು ಬರ್ತಾ ಇದ್ದೀರಾ, ನಾವು ನಿಮ್ಮ ಜೊತೆಗೆ ಬೆರೆತು ಸುಮಾರು ವರ್ಷ ಈ ಬಿಲ್ಡಿಂಗ್ ಇಲ್ಲದೆ ಇರೋ ಟೈಮಿಂದ ಈ ಪ್ರೋಗ್ರಾಮ್ನ ನಡೆಸ್ಕೊಂಡು ಬರ್ತಾ ಇದ್ದೀರಾ. ರವಿ ಮತ್ತು ಅವರ ಕುಟುಂಬದವರಾಗಲಿ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ಎಲ್ಲ ಮಹಿಳೆಯರು, ಅದೇ ಶಕ್ತಿ ನಮಗೆ. ಇದು ನನಗಿನ್ನ ನೆನಪಿದೆ, ಈ ಬಿಲ್ಡಿಂಗ್ ಕಟ್ಟೋ ಟೈಮಲ್ಲೂ ನಮ್ಮ ಮಹಿಳೆಯರು ನಿಂತು ಇದಾಗಲೇಬೇಕು ಅಂತ ಇಷ್ಟು ಚೆನ್ನಾಗಿ ನೀಟಾಗಿ ಫಿನಿಶ್ ಮಾಡಿ ಇವತ್ತು ಇಷ್ಟೆಲ್ಲ ಜನ ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ. ನಮ್ಮದು ಅಂತ ಒಂದು ಜಾಗ ಇದೆ ಅಂತ, ಎಲ್ಲೋ ಎಷ್ಟೋ ಕಡೆ ಹೋಗ್ತೀವಿ, ನಮ್ಮದು ಅಂತ ಜಾಗನೇ ಇರೋದಿಲ್ಲ, ಒಂದು ಮೀಟಿಂಗ್ ಮಾಡೋದಕ್ಕೆ ಜಾಗ ಇರೋದಿಲ್ಲ, ಒಂದು ಕೂತ್ಕೊಳ್ಳೋದಕ್ಕೆ, ಒಂದು ಚರ್ಚೆ ಮಾಡೋದಕ್ಕೆ ಜಾಗ ಇರೋದಿಲ್ಲ. ಮಹಿಳೆಯರಿಗೆ ಇವತ್ತು ಒಂದು ಕಡೆ ಹೋಗಿ ಟಾಯ್ಲೆಟ್ ಹೋಗ್ಬೇಕು ಅಂದ್ರೂ ಜಾಗ ಇರೋದಿಲ್ಲ, ಇದೆಲ್ಲ ಗೊತ್ತಿರೋದೇನೆ. ಸೊ ಅದರ ನಡುವೆ ಈ ರೀತಿ ಒಂದು ಜಾಗನ ನಮಗೆ ಮಾಡಿಕೊಟ್ಟು ಇಲ್ಲಿ ಸ್ವತಂತ್ರ ನಮಗಿದೆ. ನಮಗೆ ಇಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಷ್ಟೋ ಪ್ರತಿ ತಿಂಗಳು ನಮಗೆ ಬರುವಂಥ ಹಣ ಆಗಲಿ, ಸಾಲ ಆಗಲಿ, ಅದನ್ನು ಜೋಡಿಸೋದು, ಅದನ್ನು ಸ್ವಲ್ಪ ಎಲ್ಲರೂ ಹಂಚ್ಕೊಳ್ಳೋದು, ಮತ್ತು ಚೀಟಿ ಹಾಕೋದು, ಅದನ್ನೆಲ್ಲ ತುಂಬ ಶಿಸ್ತಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಬೇರೆ ಬೇರೆ ಕಡೆ ಇವಾಗ ನೋಡ್ತಾ ಇದ್ದೀರಾ, ಎಷ್ಟೇ ಮಾಡಿದ್ರೂ ಎಲ್ಲೋ ಒಂದು ಕಡೆ ಡಿಫಾಲ್ಟ್ ಆಗುತ್ತೆ, ಬ್ಯಾಂಕ್ಗಳು ಅಟ್ಟಿಸ್ಕೊಂಡ್ಬರ್ತಾರೆ, ಯಾರೋ ಬಂದು ಬಾಗಿಲಲ್ಲಿ ನಿಂತ್ಕೋತಾರೆ, ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಅದೆಲ್ಲ ಯಾವುದು ತೊಂದರೆ ಇಲ್ಲದೆ ಶಿಸ್ತಾಗಿ ಪ್ರತಿ ಒಬ್ರಿಗೂ ಈ ಹಂಚಿಕೆ ಆಗಬೇಕು. ಪ್ರತಿ ಒಂದು ಮನೆಗೂ ಎಲ್ಲೋ ಒಂದು ಕಡೆ ಈ ವರ್ಷ ನನಗೆ ಬೇಕು ಅಂದರೆ ಮುಂದಿನ ವರ್ಷ ನಿನಗೆ ಬೇಕಾಗುತ್ತೆ, ಕರೆಕ್ಟಾ ಇಲ್ವಾ? ಈ ವರ್ಷ ನನ್ನ ಮಗು ಕಾಲೇಜಿಗೆ ಹೋಗ್ತಾ ಇದ್ರೆ ಇನ್ನೆರಡು ವರ್ಷದಲ್ಲಿ ನಿನ್ನ ಮಗು ಕಾಲೇಜಿಗೆ ಹೋಗ್ತದೆ. ಆ ಥರ ಈ ವರ್ಷ ನನ್ನ ಮನೇಲಿ ಎಲ್ಲೋ ಒಂದು ಮದುವೆ ಆದರೆ ಮುಂದಿನ ವರ್ಷ ನಿಮ್ಮ ಮನೇಲಿ ಮುಂಜಿ ಆಗ್ತದೆ. ಸೊ ಈ ರೀತಿ ಹಂಚಿಕೊಂಡು ಪ್ರತಿ ಒಬ್ರಿಗೂ ಇದರಿಂದ ಒಂದು ಸೌಕರ್ಯ ಸಿಗಬೇಕು ಅಂತ ತುಂಬ ಶಿಸ್ತಾಗಿ ನಡೆಸ್ಕೊಂಡು ಬರ್ತಾ ಇರೋದು. ನಿಜವಾಗ್ಲೂ ರಮ್ಯಣ್ಣ, ಈ ಹೆಂಗಸರ ಶಕ್ತಿ ನಿಮ್ಮಲ್ಲಿ ಇನ್ನ ಜೋರಾಗಿ ಇದಾಗಬೇಕು ಅಂತ ನಾನು ಕೇಳ್ಕೊತೇನೆ. ಇವಾಗ ತಾನೇ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಎಲ್ಲರೂ ಮಾತಾಡಿದ್ದಾರೆ, ಅದಕ್ಕೆ ನಾನು ಅದನ್ನು ತಿರುಗಿ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಂದು ನೀವು ಕೇಳಿದ್ದೀರ, ನನ್ನ ಕಥೆ ಅಂತೂ ಕೇಳಿದ್ದೀರ. ನಾನು ಯಾವಾಗಲೂ ಹೆಣ್ಮಕ್ಳಿಗೆ ಅದನ್ನೇ ಹೇಳೋದು, ಇದು ಧೈರ್ಯ ತಗೊಳ್ಳೋ ಟೈಮು. ಯಾವುದು ಏನು ಭಯ ಇಲ್ಲ, ಬೇಜಾರಿಲ್ಲ, ಏನಿಲ್ಲ. ಆಪರ್ಚುನಿಟೀಸ್ ಎಷ್ಟು ಇದ್ದಾವೆ ನಮ್ಮ ಮುಂದೆ. ನಾವು ಅದನ್ನು ನಾವು ಸ್ವಲ್ಪ ಎತ್ತರಕ್ಕೆ ಏರಿಸಿ ಅದನ್ನು ಕಿತ್ಕೊಳ್ಳದೆ ಇದ್ರೆ ನಾವೇ ಗಡ್ರಂತ ಹೇಳ್ತಾ ಇಲ್ಲ. ಸೊ ದಯವಿಟ್ಟು ಯಾವ ಆಪರ್ಚುನಿಟಿ, ಎಲ್ಲೇ ಲೈಫಲ್ಲಿ ಆಪರ್ಚುನಿಟಿ ಸುಮಾರು ಜನಕ್ಕೆ ಸಿಗುತ್ತೆ. ಸೊ ಅದನ್ನು ಸ್ವಲ್ಪ ರಿಸ್ಕ್ ತಗೊಂಡು ಮುಂದುವರಿಸ್ರಿ ಅಂತ ನಾನು ಕೇಳ್ಕೊಳ್ಳೋದು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ GBA ಎಲೆಕ್ಷನ್ ಬರುವಂಥ ಸೂಚನೆ ಇದೆ. ಬೆಂಗಳೂರು ಸಿಟಿ ಮುನ್ಸಿಪಾಲಿಟಿ ಮತ್ತು GBA ಅಂದರೆ ನಮ್ಮ BBMP ಎಲೆಕ್ಷನ್ಸ್ ಬರೋ ಸೂಚನೆ ಇದೆ. ಅದು ಬರುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ. ಬಟ್ ಹೆಮ್ಮೆಯ ವಿಷಯ ಏನಂದರೆ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ 14 ವಾರ್ಡ್ ಆಗಿದೆ. 14 ವಾರ್ಡಲ್ಲಿ ಆಲ್ಮೋಸ್ಟ್ ಇವಾಗ 6ರಿಂದ 7 ವಾರ್ಡ್ ಬರೀ ಮಹಿಳೆಯರಿಗೆ ರಿಸರ್ವೇಶನ್ ಆಗಿರೋದು. ಸೊ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಬ್ಯಾಟರಾಯನಪುರ ಕ್ಷೇತ್ರ ಯಾರೇ ಗೆಲ್ಲಿ, ಪಕ್ಷದವರು ಬೇರೆ ಬೇರೆ ಥರ ಬರ್ತಾರೆ, ಜನರು ಬೇರೆ ಬೇರೆ ಥರ ಬರ್ತಾರೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇಲ್ಲಿ ಎಲ್ಲ ಮಹಿಳೆಯರೇ. ಸೊ